ಇನ್ನು ದಸರಾ ಉದ್ಘಾಟನೆ ಇದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಆಡಳಿತ ಹಾಗೂ ಪ್ರತಿಪಕ್ಷಗಳ ಮಧ್ಯೆ ದಸರಾ ವಿಚಾರ ರಾಜಕೀಯ ಜಟಾಪಟಿಗೆ ಎಡೆಮಾಡಿಕೊಟ್ಟಿರೋದು. ಆದರೆ ಇವತ್ತು ದಸರಾ ಉದ್ಘಾಟನೆ ಮಾಡೋಕೆ ಭಾನು ಮುಷ್ತಾಕ್ ಅವರಿಗೆ ಅಧಿಕೃತ ಆಹ್ವಾನ ಹೋಗಿದೆ. ಹಾಸನದಲ್ಲಿರುವಂಥ ಅವರ ನಿವಾಸಕ್ಕೆ ತೆರಳಿ ಮೈಸೂರು ಜಿಲ್ಲಾಡಳಿತ ಈ ಆಹ್ವಾನವನ್ನು ಕೊಟ್ಟಿರೋದು. ಆಹ್ವಾನ ಪತ್ರಿಕೆಯನ್ನ ನೀಡಿ ಉದ್ಘಾಟನೆಗೆ ಬರಬೇಕು ಅಂತ ಹೇಳಿ ಆಹ್ವಾನಿಸಿದ್ದಾರೆ ಮೈಸೂರಿನ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಸೊ ಇವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ಅಫಿಷಿಯಲ್ ಆಗಿ ಅವರನ್ನ ಚೀಫ್ ಗೆಸ್ಟ್ ಆಗಿ, ಮುಖ್ಯ ಅತಿಥಿಯಾಗಿ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ. ಸೊ ಇದೇ ಸಂದರ್ಭದಲ್ಲಿ ಆನೆಯ ಪ್ರತಿಮೆಯನ್ನು ಕೂಡ, ಅಂದರೆ ಅಂಬಾರಿಯ ಸಂಕೇತವಾಗಿ ಆನೆಯ ಪ್ರತಿಮೆಯನ್ನು ಕೂಡ ಅವರು ಉಡುಗೊರೆಯಾಗಿ ನೀಡಿ ಅವ್ರನ್ನ ಸನ್ಮಾನಿಸಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸೊ ವಿಜುವಲ್ಸಲ್ಲಿ ಭಾನು ಮುಷ್ತಾಕ್ ಅವರಿಗೆ ಅಧಿಕೃತವಾಗಿ ಮೈಸೂರು ಜಿಲ್ಲಾಡಳಿತ ವತಿಯಿಂದ ಈಗ ಆಹ್ವಾನ ನೀಡಲಾಗಿರೋದು. ಈ ವರ್ಷದ ದಸರಾ ಉದ್ಘಾಟಕರಾಗಿ ನೀವು ಬರಬೇಕು, ನಿಮ್ಮಿಂದಾನೇ ಉದ್ಘಾಟನೆ ಆಗಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಈಗ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ನೀಡಿದ್ದಾರೆ ಇನ್ಫ್ಯಾಕ್ಟ್. ಆ್ಯಂಡ್ ಅದೇ ಸಂದರ್ಭದಲ್ಲಿ ಅವ್ರನ್ನ ಸನ್ಮಾನಿಸಿ ಆನೆಯ ಪ್ರತಿಮೆಯನ್ನು ಅಂಬಾರಿಯ ಸಂಕೇತವಾಗಿ ಕೊಟ್ಟು ಅವರಿಗೆ ಅಧಿಕೃತವಾಗಿ ಈಗ ಸರ್ಕಾರದ ವತಿಯಿಂದ ಆಹ್ವಾನಿಸಲಾಗಿದೆ. ಸೊ ಇಷ್ಟು ದಿನಗಳ ಕಾಲ ಅವರು ಉದ್ಘಾಟಕರಾಗಿ ಬರಬಾರ್ದು, ಯಾಕೆ ಬರಬೇಕು? ಭುವನೇಶ್ವರಿ ತಾಯಿ ಮೇಲೆ ಅವರಿಗೆ ನಂಬಿಕೆ ಇಲ್ಲದೆ ಇರೋರು ಚಾಮುಂಡೇಶ್ವರಿ ತಾಯಿಯ ಉತ್ಸವವನ್ನು, ಅಂದರೆ ದಸರಾನ ಯಾವ ರೀತಿ ಅವರು ಉದ್ಘಾಟನೆ ಮಾಡ್ತಾರೆ ಅನ್ನುವಂಥದ್ದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿತ್ತು. ಆದರೆ ಇದರ ಕುರಿತಾಗಿ ಸತತವಾಗಿ ಡಿಫೆಂಡ್ ಮಾಡ್ಕೊಳ್ತಾ, ಅವರ ಎಲ್ಲ ಪ್ರಶ್ನೆಗಳಿಗೂ ಕೌಂಟರ್ ಕೊಟ್ಕೊಳ್ತಾ ಬಂದಂಥ ಸರ್ಕಾರ ಜೊತೆಗೆ ಕಾಂಗ್ರೆಸ್ ಪಕ್ಷ ಈಗ ಅಂತೂ ಇಂತೂ ಯಾವುದೇ ಒಂದು ಬದಲಾವಣೆಯನ್ನು ಮಾಡದೆ ದಸರಾ ಉದ್ಘಾಟಕರಾಗಿ ಈ ವರ್ಷ ಬುಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರೇ ಆಗ್ತಾರೆ, ಅವರೇ ಬರ್ತಾರೆ, ಅದನ್ನು ಅಧಿಕೃತಗೊಳಿಸಿದೆ ಇವತ್ತಿನ ಈ ಒಂದು ಹಾಸನದ ಭೇಟಿಯಿಂದಾಗಿ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಹಾಸನದಲ್ಲಿರುವಂಥ ಭಾನು ಮುಷ್ತಾಕ್ ಅವರ ಮನೆಗೆ ತೆರಳಿ ಅಧಿಕೃತವಾಗಿ ಈಗ ಆಹ್ವಾನಿಸಿದ್ದಾರೆ. ಸೊ ಸರ್ಕಾರ ತನ್ನ ಹೆಜ್ಜೆಯನ್ನು ಅಥವಾ ನಡೆಯನ್ನು ಹಿಂಪಡೆಯುತ್ತಾ ಈ ಪ್ರಶ್ನೆ ಕಾಡ್ತಾ ಇತ್ತು ಇಷ್ಟೆಲ್ಲ ವಿರೋಧ ಆದಮೇಲೆ. ಆದರೆ ಇಲ್ಲ, ಭಾನು ಮುಷ್ತಾಕ್ ಅವರೇ ಈ ಬಾರಿ ದಸರಾವನ್ನು ಉದ್ಘಾಟನೆ ಮಾಡೋದು. ಈಗ ಅದು ಅಫಿಷಿಯಲ್ ಆಗಿದೆ. ಯಾಕೆಂದರೆ ಅಫಿಷಿಯಲ್ ಇನ್ವೈಟ್ ಅವರಿಗೆ ಹೋಗಿದೆ. ಅವರ ನಿವಾಸಕ್ಕೆ ತೆರಳಿ ಮೈಸೂರು ಜಿಲ್ಲಾಡಳಿತ, ಅಂದರೆ ಯಾವ ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ದಸರಾದ ಇನ್ಚಾರ್ಜ್ ಆಗಿರುತ್ತೆ, ಆ ಒಂದು ಆಡಳಿತ ವ್ಯವಸ್ಥೆಯಿಂದಲೇ ಇವತ್ತು ಹೋಗಿ ಅವರಿಗೆ ಆಹ್ವಾನ ನೀಡಲಾಗಿರೋದು.